ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ 10 ಅಂಕಕ್ಕೆ ಬಹುಮುಖ್ಯವಾಗಿ ಕೇಳುವಂತಹ ಬಹುಮುಖ್ಯ ಪ್ರಶ್ನೆ ಅಂತ ಹೇಳ್ಬೋದು. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇದೆ, ನಾಳೆನೂ ಕೂಡ ಕೇಳುವಂಥ ಚಾನ್ಸಸ್ ಇದೆ. ಹಾಗಾದರೆ ಈ ಅಧ್ಯಾಯದಲ್ಲಿ ಇದೇ ಕೊನೆ ಪ್ರಶ್ನೆನ ಕೇಳಿದರೆ ಇಲ್ಲ. ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ 3 ಪ್ರಶ್ನೆಗಳೇನಿದೆ, ಇಲ್ಲಿ ಭಾರತ ಚುನಾವಣಾ ಆಯೋಗದ ರಚನೆ ಹಾಗೂ ಕಾರ್ಯಗಳಿದೆ. ಹಿಂದಿನ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಹೇಳಿದೆ, ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪ ಏನು ಅಂತ ಹೇಳ್ಕೊಂಡು. ಅದು ಕೂಡ ಇಂಪಾರ್ಟೆಂಟು, ವಿವರಣೆ ಸಹಿತ ಕೊಟ್ಟಿದ್ದೀನಿ. ಕಾರಣ ಏನು ಅಂದರೆ 10 ಅಂಕ ನಿಮಗೆ ಮಿಸ್ ಆಗಬಾರ್ದು. ಪಾಯಿಂಟನ್ನು ಕೊಡೋದು ದೊಡ್ಡ ವಿಚಾರ ಅಲ್ಲ, ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡಿ ವಿವರಣೆ ಮಾಡೋಕ್ಕೂ ನಿಮಗೆ ಬರಬೇಕು. ಹಾಗಾಗಿ ಈಗ ಆಲ್ರೆಡಿ ನಾನು 10 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಯಾವುದು, 5 ಅಂಕ ಯಾವುದು, 2 ಅಂಕ ಯಾವುದು, 1 ಅಂಕ ಯಾವುದು, ಎಲ್ಲ ಪ್ರಶ್ನೆಗಳಿಗೂ ಇಂಪಾರ್ಟೆಂಟ್ ಕೊಟ್ಟಿರೋದ್ರಿಂದ, ಪಾಯಿಂಟ್ಗಳನ್ನು ಕೂಡ ಕೊಟ್ಟಿರೋದ್ರಿಂದ ವಿತ್ ಆನ್ಸರ್ ಕೊಟ್ಟಿದ್ದೀನಿ, ಪಾಯಿಂಟ್ಸ್ ಕೊಟ್ಟಿದ್ದೀನಿ ಪೀಠಿಕೆ ಕೊಟ್ಟು. ಹಾಗಾಗಿ 10 ಅಂಕಕ್ಕೆ ಬಹುಮುಖ್ಯವಾಗಿ ಬಂದೇ ಬರುತ್ತೆ ಅನ್ನುವಾಗ ಇದನ್ನು ಡೀಟೇಲ್ ಆಗಿ ಓದ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾಳೆಗೆ ನೀವು ರೆಡಿಯಾಗಲಿ ಅನ್ನುವಂಥ ಕಾರಣಕ್ಕೆ 10 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳಿಗೆ ಡೀಟೇಲ್ ಆಗಿ ಉತ್ತರ ಕೊಡುವಂಥ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವಿಡಿಯೋನ ಕರೆಕ್ಟಾಗಿ 12 ನಿಮಿಷದ ವಿಡಿಯೋ ವಾಚ್ ಮಾಡಿ ವಿವರಣೆ ಕೂಡ ಹೇಗೆ ಬರೀಬೇಕು ಅಂತ ಗೊತ್ತಾಗುತ್ತೆ. ನಿಮಗೆ 10ಕ್ಕೆ 10 ಅಂಕ ಸಿಗುತ್ತೆ. ಓಕೆನಾ? ಹಾಗಾದರೆ ಇಲ್ಲಿ ಭಾರತ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಅವರೇನಾದರೂ ಪ್ರಶ್ನೆಯನ್ನು ಕೇಳಿದರೆ 10 ಅಂಕಕ್ಕೆ ಎಷ್ಟು ಪಾಯಿಂಟ್ಸ್ಗಳನ್ನ ಕವರ್ ಮಾಡಬೇಕು, ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಫಸ್ಟು ಆನ್ಸರನ್ನು ಶುರು ಮಾಡುವಾಗ ಪೀಠಿಕೆಯಿಂದ ಶುರು ಮಾಡಬೇಕು. ರಚನೆ: ಸಂವಿಧಾನದ 324ನೇ ವಿಧಿ ಒಬ್ಬ ಚುನಾವಣಾ ಆಯುಕ್ತ ಮತ್ತು 2 ಇತರ ಚುನಾವಣಾ ಆಯುಕ್ತರನ್ನು ಹೊಂದಿದೆ. ನೇಮಕ: ಮುಖ್ಯ ಹಾಗೂ ಇತರ 2 ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಅಧಿಕಾರ ಅವಧಿ 6 ವರ್ಷ ಇಲ್ಲವೇ 65 ವರ್ಷಗಳು ತುಂಬುವವರೆಗೆ. ಹಾಗಾದರೆ ಭಾರತದ ಚುನಾವಣಾ ಆಯೋಗದ ಅಧಿಕಾರ ಹಾಗೂ ಕಾರ್ಯಗಳು ಯಾವುದ್ಯಾವುದು? ಮೊದಲನೇ ಪಾಯಿಂಟು, ಮತದಾರರ ಪಟ್ಟಿ ಸಿದ್ಧಪಡಿಸುವುದು, ಪರಿಶೀಲನೆ, ಪರಿಷ್ಕರಣೆ ಮತ್ತು ನಿರ್ದೇಶನ ಮಾಡುವುದು. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ಚುನಾವಣೆ ನಡೆಸುವುದು. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾ ಅಧಿಕಾರಿಗಳ ನೇಮಕ ಮಾಡುವುದು. ಚುನಾವಣೆಯ ಅಧಿಸೂಚನೆ ಹೊರಡಿಸುವುದು. ಚುನಾವಣಾ ದಿನಾಂಕವನ್ನು ಗೊತ್ತುಪಡಿಸುವುದು. ಚುನಾವಣಾ ಸಿಬ್ಬಂದಿ ನೇಮಕ. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಚಿಹ್ನೆ ನೀಡುವುದು. ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವುದು. ಇದಕ್ಕೆ ವಿವರಣೆ ಅಗತ್ಯ ಇಲ್ಲ ಮಕ್ಕಳೇ, ಪಾಯಿಂಟ್ ಈ ರೀತಿಯಾಗಿ ಬರೆಯಬೇಕು. ಮರು ಚುನಾವಣೆಗೆ ಆದೇಶ ನೀಡುವುದು. ಚುನಾವಣಾ ಪ್ರಚಾರದ ಸಮಯ ನಿಗದಿಪಡಿಸುವುದು. ಮತ ಎಣಿಕೆ, ಫಲಿತಾಂಶ ಪ್ರಕಟಣೆ, ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸುವುದು. ಕೊನೆಯದಾಗಿ ಸರ್ಕಾರ ರಚಿಸುವಂತೆ ಸಲಹೆ ನೀಡುವುದು. ಇದಿಷ್ಟು ಪಾಯಿಂಟ್ಸನ್ನ ಬರೆದಾದ್ರ ಮೇಲೆ ಉಪಸಂಹಾರ ಕರೆಕ್ಟಾಗಿ ಕೇಳಿಸ್ಕೊಂಡು ನೆನ್ಪಿಟ್ಕೊಂಡು ಬರೀರಿ. ಮುಖ್ಯ ಚುನಾವಣಾ ಆಯುಕ್ತರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನೀಡುವಂತಹ ಸ್ಥಾನಮಾನ, ವೇತನ, ಪಿಂಚಣಿ ಮತ್ತು ಇತರೆ ಸೌಲಭ್ಯಗಳನ್ನು ನೀಡಲಾಗಿದೆ. ಮುಖ್ಯ ಚುನಾವಣಾ ಆಯುಕ್ತರನ್ನು ಅಸಮರ್ಪಕತೆ, ದುರ್ನಡತೆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸುವ ವಿಧಾನವನ್ನೇ ಅನುಸರಿಸಿ ಇವರನ್ನು ಪದಚ್ಯುತಿಗೊಳಿಸುತ್ತಾರೆ. ಇಷ್ಟು ಬರೆದು ಇಡಬೇಕು. ಸೊ ಈ ಒಂದು ಕಾನ್ಸೆಪ್ಟು ನಿಮಗೆ ಇಂಪಾರ್ಟೆಂಟ್ ಆಗಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೊಟ್ಟಿರೋದ್ರಿಂದ ಪಕ್ಷ ಪದ್ಧತಿಯ ಜೊತೆಗೆ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ಕೂಡ ನೋಡ್ಕೊಳ್ಬೇಕು. ಇಲ್ಲಿ 3 ಪ್ರಶ್ನೆಯನ್ನು ನೋಡಿಕೊಂಡು ಸಾಕು. ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಏನಿದೆ, ಈ ಅಧ್ಯಾಯದಲ್ಲಿ ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ, ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ಬರೆಯಿರಿ, ಹಾಗೂ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ಬರೆಯಿರಿ. ಈ 3ರಲ್ಲಿ ಒಂದು ಪ್ರಶ್ನೆ ಎಕ್ಸಾಮಿಗೆ ಗ್ಯಾರಂಟಿ ಇರೋದ್ರಿಂದ ನಾನು 2 ಕಾನ್ಸೆಪ್ಟಿಗೆ 2 ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರಾಜಕೀಯ ಪಕ್ಷ ಅಂತ ಹೇಳಿದ್ರೇನು, ಅದರ ಕಾರ್ಯಗಳೇನು ಅನ್ನೋದನ್ನು ವಿವರಣೆ ಸಹಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದ ಕಮೆಂಟಲ್ಲಿ ನಾನು ಕೆಲವೊಂದು ವೀಡಿಯೋಸ್ಗಳ ಲಿಂಕನ್ನು ಪಿನ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಿಮಗೆ ಸಪ್ರೇಟಾಗಿ 1 ಅಂಕ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೀರಿ 2 ಅಂಕ, 5 ಅಂಕಕ್ಕೆ ಎಷ್ಟು ಕ್ವಶನ್ಸ್ ಓದ್ಕೋಬೇಕು, ಅದಕ್ಕೆ ಆನ್ಸರ್ ಏನು, 10 ಅಂಕದ ಪ್ರಶ್ನೆಗಳು ಎಷ್ಟು ಓದ್ಕೋಬೇಕು, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನು ಡೀಟೇಲ್ ಆಗಿ ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.